Hello students, welcome to online classes. We are discussing about the second chapter, structure of atom. ಈ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಬಂದು ಡ್ಯೂಲ್ ನೇಚರ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಅಂದರೆ ಇದಕ್ಕೂ ಮುಂಚೆ ನಾವು ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮತ್ತು ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಸರಿನಾ. ಆನಂತರ ಲಾಸ್ಟ್ ಕ್ಲಾಸಲ್ಲಿ ಬಂದು ಅಟೋಮಿಕ್ ಸ್ಪೆಕ್ಟ್ರಮ್ ಮತ್ತು ಟೈಪ್ಸ್ ಆಫ್ ಅಟೋಮಿಕ್ ಸ್ಪೆಕ್ಟ್ರಮ್ ಅದರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿದ್ವಿ. ಸೊ ಹೀಗಾಗಿ ಪ್ರೀವಿಯಸ್ಸಲ್ಲಿ ನಾವು ಏನದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದರ ಮೇಲೆ ಇದು ಪ್ರಾಬ್ಲಮ್ಸ್ ಉಳ್ಕೊಂಡಿದ್ದೆವು, ಅದನ್ನು ಮತ್ತೆ ಇವತ್ತು ಮತ್ತೆ ಇದು ಯಾವುದೋ ಯಾವುದಪ್ಪ ನಮ್ಮದು ಅಟೋಮಿಕ್ ಸ್ಪೆಕ್ಟ್ರಮ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳು ಯಾರು ರೆಬರ್ಗ್ ಇಕ್ವೇಷನ್ ಬಳಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ದಿಸ್ ಟೂ ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸರಿನಾ. ಸೊ ಬನ್ನಿ ಹಾಗಾದರೆ ಒಂದೆರಡೆರಡು ಪ್ರಾಬ್ಲಮ್ ಕೈನೆಟಿಕ್ ಎನರ್ಜಿ ಮೇಲಿದ್ದು ನೋಡೋಣ, ಮತ್ತು ಅದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಫ್ ಅದರ ಮೇಲಿದ್ದು ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಮೊದಲನೇ ಪ್ರಾಬ್ಲಮ್ ನಾನಿಲ್ಲಿ ಬರ್ಕೊತಾ ಇದ್ದೀನಿ. ದೀಸ್ ಆಲ್ ಪ್ರಾಬ್ಲಮ್ಸ್ ಆರ್ ಫ್ರಮ್ NCERT. ಓಕೆನಾ. ದಿಸ್ ಈಸ್ ದ ಕ್ವಶನ್. ಎ ಫೋಟಾನ್ ಆಫ್ ವೇವ್ ಲೆಂತ್ 4.0 × 10⁻⁷ meters strikes the metal surface. The work function of the metal being 2.13 electron volt. Calculate energy of the photon, kinetic energy of emission, velocity of photoelectron. ಸೊ ಇವು ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಬೇಸಿಕಲಿ ಇದು ಬಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲಿದ್ದು ಪ್ರಾಬ್ಲಮ್. ಇಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ, ಒಂದು ಫೋಟಾನ್ ಆಫ್ ವೇವ್ ಲೆಂತ್ ಬಂದು ಮೆಟಲ್ ಸರ್ಫೇಸ್ ಮೇಲೆ ಬಡೀತದೆ. ಅದರ ವೇವ್ ಲೆಂತ್ ಎಷ್ಟಿದೆ ಅಂದರೆ 4.0 × 10⁻⁷. ಬಡಿದ ಕೂಡಲೇ ಏನಾಗ್ತದೆ, ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರುತ್ತೆ. ಆ ಮಿನಿಮಮ್ ಫ್ರೀಕ್ವೆನ್ಸಿಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೀವಿ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರೋದ್ರಿಂದಲೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿ ಏನಾಗ್ತದೆ, ಕೈನೆಟಿಕ್ ಎನರ್ಜಿ ಮುಖಾಂತರ ಫೋಟೋ ಎಲೆಕ್ಟ್ರಾನ್ ಹೊರಗಡೆ ಬರ್ತದೆ. ಓಕೆನಾ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಆ ಎನರ್ಜಿ ಬಳಸ್ಕೊಳ್ಳೋದು ಏನಂತಾರೆ, ಒಂದು ವೆಲಾಸಿಟಿ ಮುಖಾಂತರ ಹೋಗ್ತದೆ ಮುಂದೆ. ಓಕೆನಾ. ಅದೇ ರೀತಿಯ ಪರ್ಟಿಕ್ಯುಲರ್ ಎನರ್ಜಿ ಆಫ್ ದ ಫೋಟಾನ್ ಎಷ್ಟು ಇರಬಹುದು ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಈ ರೀತಿಯಾಗಿರುವಂಥ ಇದೊಂದು ಪ್ರಶ್ನೆ, ಕರೆಕ್ಟಾ. ಸೊ ನಮಗೆಲ್ಲ ಗೊತ್ತು, ನಾವು ಲಾಸ್ಟ್ ಟೈಮ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸ್ಟಡಿ ಮಾಡಬೇಕಾದ್ರೆ ಓದಿದ್ದೀವಿ. ಏನಂತ ಓದಿದ್ದೀವಪ್ಪ ಅಂದರೆ, ಎನರ್ಜಿ ಆಫ್ ದ ಫೋಟಾನ್ ಈಸ್ ಈಕ್ವಲ್ ಟು ಎದಕ್ಕೆ ಸಮನಾಗಿರುತ್ತೆ, ಎನರ್ಜಿ ಆಫ್ ದ ಫೋಟಾನ್. ಸೊಲ್ಯೂಷನ್ಸ್ ನಾನು ಮಾಡ್ಕೊತ ಹೋಗ್ತೀನಿ. ಸೊ ಎನರ್ಜಿ ಆಫ್ ದ ಫೋಟಾನ್ ಈಸ್ ಈಕ್ವಲ್ ಟು h ಸಮನಾಗಿರುತ್ತೆ. ಸೊ ಇಲ್ಲಿ ನೋಡ್ರಿ, ಹೆಚ್ ಅಂದರೆ ಆ್ಯಸ್ ಇಟ್ ಈಸ್ ಬರ್ಬೋದಿನಿ, ನ್ಯೂ ಬದಲಾಗಿ c/λ ಅಂತ ಬರಿಬಹುದಾ. ಬಿಕಾಸ್ ವೈ, c ಈಸ್ ಈಕ್ವಲ್ ಟು λ ಇಂಟು ನ್ಯೂ. ಫ್ರೀಕ್ವೆನ್ಸಿ ಮತ್ತು ವೆಲಾಸಿಟಿದು ಏನಪ್ಪ ಅಂದರೆ ಪ್ರಾಡಕ್ಟ್ ಬಂದು ವೆಲಾಸಿಟಿ ಇರುತ್ತೆ. ಇದನ್ನು ಓದಿದ್ದೀವಿ. ಸೊ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಓಕೆ. ಸೊ ಈ ರೀತಿ ಬರ್ಕೋಬಹುದಾ. ಹೀಗೆ ಬರ್ಕೊಂಡಿದ ಮೇಲೆ ಕೊಟ್ಟಿರೋದನ್ನೆಲ್ಲ ಬರ್ಕೊತ ಹೋಗಿ. ಏನೇನು ಕೊಟ್ಟಿದ್ದಾನೆ, ವೆಲಾಸಿಟಿ ಕೊಟ್ಟಿದ್ದಾನೆ. ವಾಟ್ ಈಸ್ ದ ವೆಲಾಸಿಟಿ, ಇಲ್ಲಿ ಬಂದು ವೆಲಾಸಿಟಿ λ ಈಸ್ ಈಕ್ವಲ್ ಟು ಎಷ್ಟಿದ್ದಾರೆ, 4.0 × 10⁻⁷ ಮೀಟರ್ ಇದೆ, ಕರೆಕ್ಟಾ. ಆನಂತರ ಈಗ ಈ ಪ್ರಾಬ್ಲಮ್ ಬೇಕಾಗಿರೋದು ಯಾವುದು, ಎಚ್ ವ್ಯಾಲ್ಯೂ ಏನಿದೆ, ಇದು ಬಂದು ಕಾನ್ಸ್ಟಂಟು, ಕರೆಕ್ಟಾ. ಸೊ 6.626 × 10⁻⁻34 ಜೂಲ್ ಸೆಕೆಂಡ್. ಓಕೆನಾ. ಆನಂತರ ಸಿ, ಇದನ್ನು ಕೂಡ ಗೊತ್ತಿರೋ ವ್ಯಾಲ್ಯೂನೇ, ಎಷ್ಟಿರುತ್ತೆ, 3 × 10⁸ ಮೀಟರ್ ಪರ್ ಸೆಕೆಂಡ್. ಇವು ಮೂರು ಮಾಡಿದ್ರೆ ನಮಗೇನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮದು ಫಸ್ಟ್ ಆನ್ಸರ್ ನಾವು ಆರಾಮಾಗಿ ಕಂಡುಹಿಡ್ಕೋಬಹುದು, ಹೌದಾ. ಏನು ಮಾಡ್ತೀರಿ, ಈಗ ಇವೆಲ್ಲ ವ್ಯಾಲ್ಯೂ ಇದರಲ್ಲಿ ಹಾಕಿಬಿಟ್ರಿ. ಹಾಕಿದ ಕೂಡ ನಮಗೆ ಆನ್ಸರ್ ಬರುತ್ತೆ. ಸೊ E ಈಸ್ ಈಕ್ವಲ್ ಟು H 6.626 × 10⁻34 ಜೂಲ್ ಸೆಕೆಂಡ್. ಇದು ಹಾಕ್ಕೊಂಡ್ಬಿಟ್ವ. ಅದೇ ರೀತಿ 3 × 10⁸ ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ λ ವ್ಯಾಲ್ಯೂ ಬಂದು 4 × 10⁻⁷ ಮೀಟರ್. ಓಕೆ. ಸೊ ಇಲ್ಲಿ ನೋಡಬೇಕಾಗಿರೋದು ಏನಿದೆಪ್ಪ ಅಂದರೆ, ಒನ್ ಸೆಕೆಂಡ್, ವೇರ್ ಇಸ್ ಮೈ ಪೆನ್.
Okay, now you look at here, meter get cancelled, per second get cancelled, only left unit is joule. Energy of the unit for the energy is joule. So ನಾವು ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು. So after doing calculating, we will get the answer which is of around ಎಷ್ಟು ಬರುತ್ತೆ, E ಬಂದು whatever the E it is, that is the 4.97 into 10 to the power minus 19 joules, ಕರೆಕ್ಟಾ? ಸೊ ಇದು ಬಂದು ನಮ್ಮದು ಜೋಲಲ್ಲಿ ಬಂದಿರೋ ವ್ಯಾಲ್ಯೂ. ಸೊ ಈಗ ಮುಂದೆ ನಾವೇನು ಮಾಡಬೇಕಾಗಿದೆ ಅಂದರೆ ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಎಲೆಕ್ಟ್ರಾನ್ ವೋಲ್ಟ್. ಕನ್ವರ್ಟ್ ಇಂಟು ಎಲೆಕ್ಟ್ರಾನ್ ವೋಲ್ಟ್ ಮಾಡಲಿಕ್ಕೆ ಕೆಳಗಡೆ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಕೊಟ್ಟಿದ್ದೀನಿ. ಸೊ ಈ ಕನ್ವರ್ಷನ್ ಫ್ಯಾಕ್ಟರ್ ಬಳಸ್ಕೊಂಡು ಇದನ್ನು ಎಲೆಕ್ಟ್ರಾನ್ ವೋಲ್ಟಿಗೆ ನಾವು ಕನ್ವರ್ಟ್ ಮಾಡಬಹುದು, ಕರೆಕ್ಟಾ? ಯಾಕಂದರೆ ನಮ್ಗೆ ಎನರ್ಜಿ ಎದರಲ್ಲಿ ಕೇಳಿದ್ದಾನೆ, ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೇಳಿದ್ದಾನೆ. ನಮ್ಗೆ ಬಂದಿರೋದು ಎನರ್ಜಿಯಲ್ಲಿ ಜೌಲ್ಸಲ್ಲಿ. ಸೊ ದ್ಯಾಟ್ ಈಸ್ ವೈ ಟು ಕನ್ವರ್ಟ್ ದಿಸ್ ವಾಟ್ ವಿ ಡೂ, ಇದನ್ನು E is equal to 4.97 into 10 to the power minus 19 joules divided by ಕನ್ವರ್ಷನ್ ಫ್ಯಾಕ್ಟರ್ ಎಷ್ಟಿದೆ ರೀ, ಈಗ ಇದು ಜೂಲ್ ಹೋಗಿಬಿಡ್ತದೆ, ಇದು ಎಲೆಕ್ಟ್ರಾನ್ ವೋಲ್ಟ್ ಬಂದುಬಿಡುತ್ತದೆ, ಹೌದಾ? 1 ಜೂಲ್ ಈಸ್ ಈಕ್ವಲ್ ಟು ಅಂದರೆ ಜೂಲ್ ಗೆಟ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು ಎಷ್ಟು ಜೂಲ್ ಇದೆಯಪ್ಪ ಅಂದರೆ ಇಟ್ ಈಸ್ 1.6020 ಇಂಟು 10 to the ಪವರ್ ಮೈನಸ್ 19 ಜೂಲ್ ಇದೆ. ಸೊ ಈ ಜೂಲ್ ಗೆಟ್ ಕ್ಯಾನ್ಸಲ್, ಇವೆಲ್ಲ ಕ್ಯಾನ್ಸಲ್ ಆಗಿ ವಿ ಗೆಟ್ ಆನ್ಸರ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನ್ ವೋಲ್ಟ್, ಹೌದಾ? ಸೊ ದ್ಯಾಟ್ ವಿಲ್ ಬಿ ಅರೌಂಡ್ ಎಷ್ಟಾಗುತ್ತೆ, ಇಟ್ ಈಸ್ ಅರೌಂಡ್ 3.10 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಫಸ್ಟ್ ಮೊದಲನೇದನ್ನು ಕಂಡುಹಿಡಿದ್ವಿ. ಯಾವಾಗ ಕಂಡುಹಿಡಿದ್ವಿ? ಎನರ್ಜಿ ಆಫ್ ದ ಫೋಟಾನ್. ಸೊ ದಿಸ್ ಈಸ್ ದಿ ಎನರ್ಜಿ ಆಫ್ ದ ಫೋಟಾನ್. ಓಕೆ, ಇದು ನಮ್ಮದು ಮೊದಲನೇದು. ಓಕೆ, ಸೊ ಮೊದಲನೇದು ನಾವು ಕಂಡುಹಿಡಿದ್ವಿ. ಈಗ ಎರಡನೇದು ಏನಪ್ಪ ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಷನ್ ನೋಡೋಣ. ಎರಡನೇದೊಂದು ಕೈನೆಟಿಕ್ ಎನರ್ಜಿ ಆಫ್ ಎಮಿಷನ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು H ನ್ಯೂ ಮೈನಸ್ H ನ್ಯೂ 0 ನ್ಯೂ ನಾಟ್, ಹೌದಾ? ಈಗ ಇಲ್ಲಿ H ನ್ಯೂ ಏನಿದೆಯಲ್ಲ, ಇಲ್ಲಿ ಏನಾಗುತ್ತೆ, H ನ್ಯೂ ಬಂದು ಒಂದು ವ್ಯಾಲ್ಯೂ ಇದೆ, ಮೇಲ್ಗಡೆ ಬಂದಿರೋ ವ್ಯಾಲ್ಯೂ ಎದರಲ್ಲಪ್ಪ ಅಂದರೆ ಇಟ್ಸ್ ಸಿಂಪ್ಲಿ ಎನರ್ಜಿ. E ಈಸ್ ಈಕ್ವಲ್ ಟು H ನ್ಯೂ ಅಂದಾಗ, ಸೊ ಇದು ಬಂದಿರೋ ವ್ಯಾಲ್ಯೂ ಯಾವುದಪ್ಪ ಅಂದರೆ ಇದು ಬಂದಿರೋ ವ್ಯಾಲ್ಯೂ H ನ್ಯೂದು ಅಂತ ಅರ್ಥ, ತಿಳಿತಾ? ಸೊ ಈಗ ನಮ್ಮ ಹತ್ರ H ನ್ಯೂ ಇದೆ, ಆದರೆ H ನ್ಯೂ ನಾಟ್ ಇಲ್ಲ. H ನ್ಯೂ ನಾಟಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ಆ ವರ್ಕ್ ಫಂಕ್ಷನ್ ವ್ಯಾಲ್ಯೂ ಎಲ್ಲಾದರೂ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಏನಂತ ಕೊಟ್ಟಿದ್ದಾನೆ? ದ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಈಸ್ ಬೀಯಿಂಗ್ 2.13 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಬರ್ಕೊಳ್ಳೋಣ. ಮೊದಲನೇದಾಗಿ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು H ನ್ಯೂ ಅಂದರೆ ಈ ಮೇಲಿನ ವ್ಯಾಲ್ಯೂ ಹಾಕ್ಬಿಡ್ರಿ, ಯಾವುದು? 3.10 ಎಲೆಕ್ಟ್ರಾನ್ ವೋಲ್ಟ್ ಮೈನಸ್ ಇಲ್ಲೇನಂತ ಬರಿತೀನಿ? ವರ್ಕ್ ಫಂಕ್ಷನ್ ಅಂತ ಬರಿತೀನಿ. ನ್ಯೂ ನಾಟ್ ಅಂದ್ರೇನು? ವರ್ಕ್ ಫಂಕ್ಷನ್. ಸೊ ನಿಮಗೆ ಗೊತ್ತಿರಲಿ ಅಂತ ಇಲ್ಲ ಡೈರೆಕ್ಟಾಗಿ ಮಾಡ್ತಿದ್ದೆ. ಇದಕ್ಕೆ ನಾವೇನಂತ ಕರಿತೀವಿ? ನ್ಯೂ 0 ಅಂತ ಕರಿತೀವಿ ಇನ್ ದ ಬ್ರ್ಯಾಕೆಟ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 3.10 ಎಲೆಕ್ಟ್ರಾನ್ ವೋಲ್ಟ್ ಮೈನಸ್ ಎಷ್ಟು? 2.13 ಎಲೆಕ್ಟ್ರಾನ್ ವೋಲ್ಟ್. ಸೊ ಎರಡನ್ನು ಇದು ಮಾಡಿದ್ರೆ ಅಂದರೆ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? ಇಟ್ ಈಸ್ ಅರೌಂಡ್ 0.97 ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ರೀತಿ ನಾವು ಎರಡನೇದು ಕೂಡ ಕಂಡುಹಿಡಿದ್ವಿ, ಎಲೆಕ್ಟ್ರಾನ್ ವೋಲ್ಟು, ಸರಿನಾ? ಸೊ ಎಲೆಕ್ಟ್ರಾನ್ ವೋಲ್ಟು ಬಂತು. ಈಗ ಈ ಎಲೆಕ್ಟ್ರಾನ್ ವೋಲ್ಟನ್ನು ನಾವೇನು ಮಾಡಬೇಕು? ಮುಂದೆ ½mv² ಒಳಗಡೆ ಹಾಕ್ಕೊಂಡ್ಬಿಟ್ಟು ವೆಲಾಸಿಟಿ ಕಂಡುಹಿಡಿಬೇಕಾಗಿದೆ ನಮಗೆ, ಹೌದಾ? ಸೊ ಹಾಗಾಗಿ ಮೂರನೇದು ಏನು ಮಾಡ್ತೀವಿ ನಾವು? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ½ m v² ಅಂತ ಕರಿತೀವಿ, ಕರೆಕ್ಟಾ? ಮೇಲ್ಗಡೆ ಬಂದಿರೋದು ಯಾವುದು? ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಎಷ್ಟಿದೆ ಇವಾಗ? ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಎಷ್ಟಿದೆ? ಮಾಸ್ ಕೊಟ್ಟಿದ್ದಾನೆ, ಮಾಸ್. ಸೊ ಮಾಸ್ ಎಷ್ಟಿದೆ? he had given anything m into v².
ಸೊ 0.97 ಎಲೆಕ್ಟ್ರಾನ್ ವೋಲ್ಟ್ ಇದೇನಪ್ಪ ಅಂದರೆ ಕೈನೆಟಿಕ್ ಎನರ್ಜಿ. ಮಾಸ್ ಎಷ್ಟಿರುತ್ತೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಮಾಸ್ ಬಂದು 1.602 ಇಂಟು 10⁻⁻19 ಜೂಲ್ ಇರುತ್ತೆ, ಹೌದಾ. ಸೊ ಎಲೆಕ್ಟ್ರಾನ್ದು ಅದು ಮಾಸ್ ಇದೆ 1.602. ಯಾಕಂದರೆ ಅದು ಒಂದು ಸೆಕೆಂಡ್ ನಾನು ಹೇಳಕ್ಕೆ ನಂಗೆ ಮರ್ತುಬಿಟ್ಟೆ. ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದೇನಿದೆಯಲ್ಲ ಇಟ್ ಈಸ್ ಚಾರ್ಜ್ ಬೇಕಲ್ಲ. ಚಾರ್ಜ್ ಬೇಕಂದರೆ ಅದಕ್ಕೇನು ಮಾಡ್ತೀವಿ, ಇದಕ್ಕೆ ನಾವು ಚಾರ್ಜ್ ಅಂದರೆ ಇದಕ್ಕೆ ಎಲೆಕ್ಟ್ರಾನ್ದು ಚಾರ್ಜಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇದು ಕೈನೆಟಿಕ್ ಎನರ್ಜಿ, ಇದಕ್ಕೆ ಚಾರ್ಜಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಓಕೆ, ಅದು ಮಲ್ಟಿಪ್ಲೈ ಮಾಡಿದ ನಂತರ ಮಾಸ್ ಬರುತ್ತೆ. ಮಾಸ್ ಬಂದು ಎಷ್ಟಿದೆ ಎಲೆಕ್ಟ್ರಾನ್ದು 9.11 ಇಂಟು 10⁻⁻31 ಕಿಲೋಗ್ರಾಮ್ಸ್ ಅಂತ ಇದೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋದು. ಸೊ ಅವುಗಳನ್ನೆಲ್ಲ ಇನ್ಸರ್ಟ್ ಮಾಡಿ ನಾವು ವೆಲಾಸಿಟಿ ವ್ಯಾಲ್ಯೂ ತೆಗಿಬೇಕಾಗತ್ತೆ. ಓಕೆ, ಸೊ ಬನ್ನಿ ಹೇಗೆ ಮಾಡ್ಬೇಕಂತ ನೋಡೋಣ. ಮೊದಲನೇದು ಹಾಫ್ mv² ಇದೆಯಾ, ಅದನ್ನು ಈ ರೀತಿ ಬರ್ಕೊಳ್ಳೋಣ. ಹಾಫ್ m ಓಕೆ v² ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಂದರೆ ಎಷ್ಟಿದೆ ರೀ. ಕೈನೆಟಿಕ್ ಎನರ್ಜಿ ಅಂದರೆ 0.97 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಈ 97 ಎಲೆಕ್ಟ್ರಾನ್ ವೋಲ್ಟನ್ನು ಇದಕ್ಕೆ ನಾವು ಎಲೆಕ್ಟ್ರಾನ್ ವೋಲ್ಟ್ ತೆಗೆದ್ವಿ ಅಂತ ತಿಳ್ಕೊಳ್ಳಿ, ಜೌಲಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಅಗೇನ್ ವಾಟ್ ವಿ ಡೂ, ವಿ ಸಿಂಪ್ಲಿ ಮಲ್ಟಿಪ್ಲೈ ವಿತ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಸೊ ಹಾಗಾಗಿ 0.97 ಇಂಟು 1.602 ಇಂಟು 10⁻⁻19 ಜೂಲ್ ಅಂತ ಬರ್ಕೋತೀವಿ. ಓಕೆನಾ, ಹೀಗೆ ಬರ್ಕೊಂಡಾಗ ಅದು ಇದರಲ್ಲಿ ಕನ್ವರ್ಟ್ ಆಗ್ತದೆ, ಜೂಲ್ಸಲ್ಲಿ ಕನ್ವರ್ಟ್ ಆಗ್ತದೆ. ಯಾಕಂದರೆ ಈ ಕಡೆನೂ ಇದು ಜೂಲ್ಸಲ್ಲಿದ್ದರೆ ಮಾತ್ರ ನಮಗೆ ಎನರ್ಜಿದು ಕರೆಕ್ಟಾಗಿ ನಾವು ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಸಲುವಾಗಿ ಬರ್ಕೊಂಡಿರೋದು. ಓಕೆ, ನಂತರ ಹಾಫ್ mv² ಇದೆ. ಈಗ ಇದು ಹಾಫ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಹಾಫ್ ಎಮ್ ಅಂದರೆ ಏನಂತ ಬರೀತೀರಿ, ಎಮ್ ಅಂದರೆ 9.11 ಇಂಟು 10⁻⁻31 ಕಿಲೋಗ್ರಾಮ್ಸ್. ಕೆ ಜಿ ಕೆಳಗಡೆ ಬರ್ತೀನಿ, ಕರೆಕ್ಟಾ, ಇಂಟು v². ಯಾಕಂದರೆ ವಿ ಕಂಡುಹಿಡಿಯಬೇಕಾಗಿದೆ. ಇಸ್ ಈಕ್ವಲ್ ಟು 0. ಆ್ಯಸ್ ಇಟ್ ಈಸ್ ಅದನ್ನು ಹಾಗೆ ಬರೋಣ. 0.97 ಇಂಟು 1.602 ಇಂಟು 10⁻⁻19 ಜೂಲ್. ಓಕೆ, ಇವಾಗ ವಿ ಕಂಡುಹಿಡಿಯಬೇಕಾಗಿದೆ, ಬಾಕಿದೆಲ್ಲವನ್ನು ಕೆಳಗಡೆ ತರೋಣ. ಓಕೆ, ಸೊ ನಾವು ವಾಟ್ ಹ್ಯಾಪನ್ಸ್, ಇದು ಮೇಲ್ಗಡೆ ಹೋಗುತ್ತೆ, ಇದು ಒಂದು ಕೆಳಗಡೆ ಬರುತ್ತೆ, ಇದನ್ನು ಕೆಳಗಡೆ ಬರುತ್ತೆ. ಸೊ ದೇರ್ ಫಾರ್ v² ಇಸ್ ಈಕ್ವಲ್ ಟು ಮೇಲ್ಗಡೆ ಬರೋದನ್ನು ಮೇಲ್ಗಡೆ ಬರಲಿ, ಕೆಳಗಡೆ ಬರೋದನ್ನು ಕೆಳಗಡೆ. 2 ಇಂಟು 0.97 ಇಂಟು 1.602 ಇಂಟು 10⁻⁻19 ಜೂಲ್ಸ್. ಇಷ್ಟೆಲ್ಲ ಮೇಲ್ಗಡೆ ಬರುತ್ತೆ, ಕರೆಕ್ಟಾ. ಆ ನಂತರ ಕೆಳಗಡೆ ಬರೋದು 9.11 ಇಂಟು 10⁻⁻31 ಬರುತ್ತೆ. ಇದು ಕಿಲೋಗ್ರಾಮ್ಸಲ್ಲಿ ಇದೆ. ಜೌಲ್ಸನ್ನು ಕಿಲೋಗ್ರಾಮ್ಸಲ್ಲಿ ಕನ್ವರ್ಟ್ ಮಾಡಿದ್ರೆ, ನಾನು ಅದನ್ನು ಇಲ್ಲೇ ಬರೀತೀನಿ. ಜೌಲ್ಸ್ ವ್ಯಾಲ್ಯೂನ ಕಿಲೋಗ್ರಾಮಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಿಲೋಗ್ರಾಮ್ಸ್, ಅರ್ಥ ಆಗ್ತದೆ, ಕಿಲೋಗ್ರಾಮ್ಸ್. ಆನಂತರ ಸ್ಕ್ವೇರ್ ಮೀಟರ್ ಪರ್ ಸ್ಕ್ವೇರ್ ಸೆಕೆಂಡ್ ಆಗುತ್ತೆ. ಓಕೆ, ಅರ್ಥ ಆಗ್ಲತ್ತದ ನಾನು ಹೇಳಿದ್ದು. ಸೊ ಇದನ್ನು ಇಲ್ಲಿ ಇಟ್ಕೋಬಹುದು. ಸೊ ಎಲ್ಲವನ್ನು ನೀವು ಇದು ಮಾಡಿದ್ರೆ ಅಂತ ತಿಳ್ಕೊರಿ. ವಿಲ್ ಗೆಟ್ ದ ಆನ್ಸರ್ ಆಫ್ v² ಇಸ್ ಈಕ್ವಲ್ ಟು 34.12 ಇಂಟು 10⁻10 ಸ್ಕ್ವೇರ್ ಮೀಟರ್ ಪರ್ ಸ್ಕ್ವೇರ್ ಸೆಕೆಂಡ್ ಪರ್ ಸ್ಕ್ವೇರ್ ಸೆಕೆಂಡ್ ಆಗುತ್ತೆ. ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಮತ್ತು ಪರ್ ಸ್ಕ್ವೇರ್ ಸೆಕೆಂಡ್ ಆಗುತ್ತೆ. ಇದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಆಫ್ 5.84 ಇಂಟು 10⁵ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಥರ್ಡ್ ಆನ್ಸರ್. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿರಿ, ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಫೋಟಾನು ಮೆಟಲ್ ಮೇಲೆ ಬಡಿದಾಗ ಎಷ್ಟು ಎನರ್ಜಿ ಇದೆ ಫೋಟಾನ್ದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಹೇಳಿ ಅಂತಿದ್ದಾರೆ. ನಂತರ ಕೈನೆಟಿಕ್ ಎನರ್ಜಿ ಆಫ್ ಎಮಿಷನ್ ಎಷ್ಟು ಅಂತ ಕೇಳಿದ್ದೇನೆ. ಆನಂತರ ಫೋಟೋ ಎಲೆಕ್ಟ್ರಾನ್ದು
ವೆಲಾಸಿಟಿ ಎಷ್ಟಿದೆ ಆಫ್ಟರ್ ಎಮಿಷನ್ ಅಂತ ಕೇಳಿದ್ದಾನೆ. ಆನಂತರ ಕನ್ವರ್ಷನ್ ಫ್ಯಾಕ್ಟರ್ ಕೊಟ್ಟಿದ್ದಾನೆ. ಓಕೆನಾ. ಮೊದಲನೇದಾಗಿ ಎನರ್ಜಿ ಕಂಡುಹಿಡಬೇಕಂದ್ರೆ E ಈಸ್ ಈಕ್ವಲ್ ಟು ಹೆಚ್ ನ್ಯೂ. ಹೆಚ್ ನ್ಯೂ ಅಂದರೆ ಹೆಚ್ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಓಕೆನಾ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಬರ್ಕೊಂಡಿದ್ವಿ. ಆನಂತರ ಹೆಚ್ ವ್ಯಾಲ್ಯೂ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಬರ್ಕೊಂಡಿದ್ದೀವಿ, ಸಿ ವ್ಯಾಲ್ಯೂ ಬರ್ಕೊಂಡಿದ್ವಿ. ಎಲ್ಲವನ್ನೇ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಈ ಆನ್ಸರ್ ಬರುತ್ತೆ. E ಈಸ್ ಈಕ್ವಲ್ ಟು ಹೌ ಮಚ್? E ಈಸ್ ಇನ್ ದ ಫಾರ್ಮ್ ಆಫ್ ಜೌಲ್. ಬಟ್ ನಮಗೆ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಫೋಟಾನು ಎದರಲ್ಲಿ ಹೇಳಿದ ನಾವು ಎನರ್ಜಿ ಆಫ್ ದ ಫೋಟಾನ್ ಬಂದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಹೇಳಬೇಕಂತ ಹೇಳಿದೆ. ಎಲೆಕ್ಟ್ರಾನ್ ವೋಲ್ಟಲ್ಲಿ ಹೇಳಬೇಕಂದಿದ್ದಾನೆಂದರೆ ಯು ಹ್ಯಾವ್ ಟು ಯೂಸ್ ದಿಸ್ ಇನ್ ಕನ್ವರ್ಷನ್ ಫ್ಯಾಕ್ಟರ್ 1.602 ಇಂಟು 10⁻⁻19 ಜೌಲ್. ಸೊ ಅದನ್ನು ನಾವು ಬಳಸ್ಕೊಂಡಿದ್ದೀವಿ. ಸೊ ಅದನ್ನು ಬಳಸ್ಕೊಂಡು ಇಲ್ಲಿ ಅಪ್ಲೈ ಮಾಡಿದ್ರೆ ಅಂದರೆ ಅದು ಚಾರ್ಜ್ ಇದೆ, ಎಲೆಕ್ಟ್ರಾನ್ ಚಾರ್ಜ್ ಇದೆಲ್ಲ ಅದನ್ನು ಬಳಸ್ಕೋಬೇಕು. ಅದನ್ನು ಮಾಡಿದ ಕೂಡಲೇ ವಿಲ್ ಗೆಟ್ ದ ಆನ್ಸರ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಬಟ್ ಇದೇನು ಈ ವ್ಯಾಲ್ಯೂ ಬಂದಿದೆಯಲ್ಲ, ಇ ಈಸ್ ಈಕ್ವಲ್ ಟು ಏನಂತಿದೆ? E ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಇದೆ. ಸೊ ಅದಕ್ಕಾಗಿ ಇದು ಈ ವ್ಯಾಲ್ಯೂ ಅಲ್ಲ, ಬದಲಾಗಿ ಹೆಚ್ ನ್ಯೂ ವ್ಯಾಲ್ಯೂ. ಈ ಹೆಚ್ ನ್ಯೂ ವ್ಯಾಲ್ಯೂನ ಬರ್ಕೊಂಡು ನಾವೇನು ಮಾಡಬೇಕು? ಸೆಕೆಂಡ್ ಕ್ವಶನ್ ಆದಂಥ ಕೈನೆಟಿಕ್ ಎನರ್ಜಿನ ಕಂಡುಹಿಡಿಬೇಕು. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್. ಸೊ ಹೆಚ್ ನ್ಯೂ ವ್ಯಾಲ್ಯೂ ಎಷ್ಟಿದೆ ಬರ್ಕೋಬೇಕು. ಹೆಚ್ ನ್ಯೂ ನಾಟ್ ವ್ಯಾಲ್ಯೂ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಆ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಬೀಯಿಂಗ್ ಅನ್ನೋದನ್ನು ಕ್ವಶನಲ್ಲೇ ಕೊಟ್ಟಿರೋದು 2.13 ಎಲೆಕ್ಟ್ರಾನ್ ವೋಲ್ಟ್. ಆ 2.13 ಎಲೆಕ್ಟ್ರಾನ್ ಇವರಲ್ಲಿ ಹಾಕಿದ್ರೆ ವಿ ಗೆಟ್ ದ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಲ್ಲಿ ನಮಗೆ ಏನು ಸಿಗುತ್ತೆ? ಫಾರ್ಮುಲಾ ಅಪ್ಲೈ ಮಾಡಿದ್ರೆ ವೆಲಾಸಿಟಿ ಸಿಗುತ್ತೆ. ಆ ವೆಲಾಸಿಟಿಯನ್ನು ಕಂಡುಹಿಡಬೇಕಾದ್ರೆ ಅಗೇನ್ ವಿ ಹ್ಯಾವ್ ಟು ಡೂ 1/2 ಇಂಟು mv². ಕೈನೆಟಿಕ್ ಎನರ್ಜಿ ಹಾಕೊಂಡಿದ್ದ ಕೂಡಲೇ ಇಲ್ಲಿ ಎನರ್ಜಿ ಇರೋದು ಯಾವುದು? ಎಲೆಕ್ಟ್ರಾನ್ ವೋಲ್ಟಲ್ಲಿ. ಎಲೆಕ್ಟ್ರಾನ್ ವೋಲ್ಟಿಂದ ಮತ್ತೆ ಅದರಲ್ಲಿ ಕನ್ವರ್ಟ್ ಮಾಡಬೇಕು, ಜೌಲ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕೆ ಜೌಲ್ಸಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತೀನಿ? ಯಾಕಂದರೆ ನಮಗೆ ಜೌಲ್ಸ್ ಒಳಗಡೆಯಿಂದ ಕೆ ಜಿ ತೆಕ್ಕೋಬೇಕಾಗಿದೆ. ಯೂನಿಟ್ ಶುಡ್ ಬಿ ಕಮ್ ಇನ್ ದ ಫಾರ್ಮ್ ಆಫ್ ಕೆ ಜಿ ಆ್ಯಂಡ್ ಸ್ಕ್ವೇರ್ ಮೀಟ್ರ್ ಆ್ಯಂಡ್ ಪರ್ ಸ್ಕ್ವೇರ್ ಸೆಕೆಂಡ್. ಸೊ ಹೀಗಾಗಿ ಬರಬೇಕಾಗಿರೋದ್ರಿಂದ ನಾವು ಇಲ್ಲಿ ಬರ್ಕೊಂಡಿದ್ವಿ. ಯಾಕಂದರೆ ಮಾಸ್ ಒಂದಿದೆಯಲ್ಲ, ಸೊ ಮಾಸಿಗೆ ಅದು ಏನಾಗಬೇಕು? ಒಂದಕ್ಕೊಂದು ಕಟ್ತಾ ಹೋಗ್ಬೇಕಲ್ಲ, ಅದಕ್ಕಾಗಿ ಕ್ಯಾನ್ಸಲೇಷನ್ ಆಗೋ ಸಲುವಾಗಿ ಆ ರೀತಿ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ವಿ ಗೆಟ್ ದ ಆನ್ಸರ್ ಆಫ್ ವಿ. ಐ ಹೋಪ್ ಸೊ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ದ ಕೈನೆಟಿಕ್ ಎನರ್ಜಿ ಪ್ರಾಬ್ಲಮ್. ನಾವು ವಿ ವಿಲ್ ಡಿಸ್ಕಸ್ ಅನದರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಯಾವುದಪ್ಪ ಅಂದರೆ ದಿಸ್ ವಿಲ್ ಬಿ ಆಫ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ ಮೆಟಲ್. ಭಾಳ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಇದೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ದ ಮೆಟಲ್ ಹೇಗೆ ಕಂಡುಹಿಡಬೇಕಂತ ಹೇಳಿರೋದಿದೆ. ನೋಡಿರಿ, ಕ್ವಶನಲ್ಲಿ ಏನಿದೆ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ ಯಾವುದೋ ಒಂದು ಮೆಟಲ್, ಎಕ್ಸ್ ಮೆಟಲ್ ಈಸ್ 7.0. ಎಷ್ಟಿದೆ ರೀ? 7.0 ಇಂಟು 10⁻14 ಸ್ಕ್ವೇರ್ ಸೆಕೆಂಡ್ ಪರ್ ಸೆಕೆಂಡ್, ನಾಟ್ ಸ್ಕ್ವೇರ್ ಸೆಕೆಂಡ್, ಪರ್ ಸೆಕೆಂಡ್ ಅಂದರೆ ಹರ್ಡ್ಸ್ ಇದೆ ಅಂತ ಅರ್ಥ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನು ಕೊಟ್ಟ. ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ ಆಫ್ ಎ ಎಲೆಕ್ಟ್ರಾನ್ ಎಮಿಟೆಡ್ ಬೈ ದ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ. ಓಕೆ, ಇಲ್ಲಿ 2 ಫ್ರೀಕ್ವೆನ್ಸಿಗಳು ಇದ್ದಾವೆ. ಹೌದಾ? 2 ಫ್ರೀಕ್ವೆನ್ಸಿಗಳು ಇದ್ದಾವೆ. ಸ್ಟ್ರೈಕ್ ದ ಮೆಟಲ್. ಹಾಗಿದ್ರೆ ಏನು ಕಂಡುಹಿಡಿ ಅಂತ ಇದ್ದಾನೆ? ಕೈನೆಟಿಕ್ ಎನರ್ಜಿ ಕಂಡುಹಿಡಿ ಅಂತ ಇದ್ದಾನೆ. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನಮಗೆಲ್ಲ ಗೊತ್ತು. ಯಾವುದು ಕೈನೆಟಿಕ್ ಎನರ್ಜಿ ಫಾರ್ಮುಲಾ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನಿದೆ ರೀ? ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್. ಇಲ್ಲಿ ಕೈನೆಟಿಕ್ ಎನರ್ಜಿದು ಆ್ಯಸ್ ಇಟ್ ಈಸ್ ಬರ್ಕೊಂಡು ಹೆಚ್ ಕಾಮನ್ ತಗೊಂಡ್ರೆ ನ್ಯೂ ಮೈನಸ್ ನ್ಯೂ ನಾಟ್ ಆಗುತ್ತೆ. ಕರೆಕ್ಟಾ? ಇಲ್ಲಿ 2 ನ್ಯೂ ವ್ಯಾಲ್ಯೂಗಳು ಕೊಟ್ಟಿದ್ದೀನಿ. ಕರೆಕ್ಟಾ? ಮೊದಲನೇದು ಏನಪ್ಪ ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ ಮೆಟಲ್. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ ಮೆಟಲ್ ಒಂದು ಕೊಟ್ಟಿದ್ದಾನೆ. ಆ ನಂತರ ನೋಡಿ, ಈಗ ನಿಮಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ನ್ಯೂ ಅಂದರೆ ಯಾವುದು, ನ್ಯೂ ನಾಟ್ ಅಂದರೆ ಯಾವುದು? ದಟ್ ಈಸ್ ದ ಕ್ವಶನ್. ಓಕೆನಾ? ನೋಡಿ, ಮಿನಿಮಮ್ ಫ್ರೀಕ್ವೆನ್ಸಿ ಯಾವುದು ಕಡಿಮೆ ಇರುತ್ತಲ್ಲ ಅದು ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಬರ್ಕೋಬೇಕು. ಯಾವುದು ಜಾಸ್ತಿ ಇರುತ್ತಲ್ಲ ಅದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಓಕೆನಾ? ಏನಂತ ಕೊಟ್ಟಿದೆ? ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ ಮೆಟಲ್. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾನೆ. ಹೌ ಮಚ್ ಇಟ್ ಈಸ್? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಒಂದು ಕೊಟ್ಟಿದ್ದಾನೆ. ಆ್ಯಂಡ್ ಆಫ್ ಎ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಎಮಿಟೆಡ್ ಬೈ ದ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ. ಅಂದರೆ ಮತ್ತೊಂದು ಎನರ್ಜಿನ ಬಳಸ್ಕೊಂಡು ಮತ್ತೆ ರೇಡಿಯೇಷನ್ ಹೊರಗೆ ಹಾಕತ್ತಲ್ಲ, ಅದ್ರ ಫ್ರೀಕ್ವೆನ್ಸಿ ಎಷ್ಟು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. 2 ರೀತಿ ಕೊಟ್ಟಿದ್ದಾನೆ. ಸರಿನಾ? ಸೊ ಹಾಗಿದ್ಮ್ಯಾಗ ಇಲ್ಲಿ ನಾವೇನು ಮಾಡ್ತೀರಿ? ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಬರ್ಕೋಬೇಕಾಗುತ್ತೆ. ಮೊದಲನೇದಾಗಿ 2ರಲ್ಲಿ ಯಾವುದು ದೊಡ್ಡದಿದೆ, ಯಾವುದು ಚಿಕ್ಕದಿದೆ? ದೊಡ್ಡದಿರೋದು ಯಾವತ್ತು? ಇದು ದೊಡ್ಡದಿದೆ, ಚಿಕ್ಕದಿದೆ ನೋಡಿ. ಇದು 10⁻14 ಇದೆ, ಅದು
1 to the power 15 ಇದೆ. So you have to be very careful about this thing. Okay, right. So ಇಲ್ಲಿ ನೀವು ಬಂದು ಯಾವ್ದು ಬರ್ಸ್ಕೋಬೇಕು, 1 × 10 to the power 15 ಅಂತ ಬರ್ಕೋಬೇಕು, ವಿಚ್ ಇಸ್ ಈಕ್ವಲ್ ಟು 10 × 10 to the power 14 ಕೂಡ ಆಗುತ್ತೆ ಪರ್ ಸೆಕೆಂಡ್. ನೀವು ನಾಟ್ ಇದೆಷ್ಟಿದೆ, 7 × 10 to the power 14 ಪರ್ ಸೆಕೆಂಡ್ ಇದೆ. ಸೊ ಎಲ್ಲವನ್ನು ಬರ್ಕೊಂಡಿದ್ದ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲವನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ಇಲ್ಲ, ಸೊ ಲೆಟ್ ಅಸ್ ಆ್ಯಡ್ ದೀಸ್ ಥಿಂಗ್ಸ್ ಇನ್ ದ ಫಾರ್ಮುಲಾ. ಸೊ ದೇರ್ ಫಾರ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು H ಅಂದ್ರೇನು, ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್. ವಾಟ್ ಈಸ್ ದ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ವ್ಯಾಲ್ಯೂ, 6.626 × 10 to the power -34 ಜೂಲ್ ಸೆಕೆಂಡ್. ಸೊ ಅದನ್ನು ಇಲ್ಲಿ ಹಾಕಿಬಿಡೋಣ. ಸೊ 6.626 × 10 to the power -34 ಜೂಲ್ ಸೆಕೆಂಡ್ into new minus new net. New minus new net 10 × 10 to the power 14 minus 7 × 10 to the power 14. ಸೊ ಪರ್ ಸೆಕೆಂಡ್ ಇದೆ, ಕಾಮನ್ ಆಗಿರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳಬೇಕಾಗಿಲ್ಲ. ಇಲ್ಲಿ ಪರ್ ಸೆಕೆಂಡ್ ಅಂತ ಬರೀತೀನಿ. ಸೊ ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್, ಉಳ್ಕೋತದೆ ಯಾವುದು, ಜೌಲ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಆಲ್ವೇಸ್, ಎನರ್ಜಿ ಯೂನಿಟ್ ಈಸ್ ಆಲ್ವೇಸ್ ಜೌಲ್. ಸೊ ಈ ಸೆಕೆಂಡ್ ಕ್ಯಾನ್ಸಲ್, ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗೋದ್ರೆ ಜೌಲ್ ಒಂದೇ ಉಳಿತದೆ. ಸೊ ದೇರ್ ಫಾರ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 2 ಅಂದರೆ 1 ಕಳೆದ್ರೆ 3, 3 ಇಂದ ಮಲ್ಟಿಪ್ಲೈ ಮಾಡಿ 6.626ಗೆ. ಸೊ ಇಲ್ಲಿ ಗೆಟ್ ದ ಆನ್ಸರ್ ಈಸ್ ಆಫ್ ಅರೌಂಡ್ 1.9 × 10 to the power -34 ಜೂಲ್. ಸೊ ದಿಸ್ ಈಸ್ ದಿ ಕೈನೆಟಿಕ್ ಎನರ್ಜಿ ಆಫ್ ದಸ್ ಎಕ್ಸ್ ಮೆಟಲ್. ಓಕೆ, ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಇದ್ರ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಸಿಂಪಲ್ ಆದಂಥ ಪ್ರಾಬ್ಲಮ್ ಇದೆ. ಓಕೆ, ಸೊ ಬನ್ನಿ ಇವಾಗ ನಾವೇನು ಮಾಡೋಣ, ವಿ ವಿಲ್ ಡೂ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ದ ನಮ್ಮದು ನೆಕ್ಸ್ಟ್ ಇದೆಯಲ್ಲ, ಯಾವುದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟರ್ ಮೇಲಿನ ಪ್ರಾಬ್ಲಮ್ಸ್ ಅಂತೂ ಸಾಲ್ವ್ ಮಾಡಿದ್ವಿ. ಈಗ ಬಂದು ಉಳ್ಕೊಂಡಿರೋದು ಯಾವ ಪ್ರಾಬ್ಲಮು, ಇವಾಗ ನಮಗೆ ಸಾಲ್ವ್ ಮಾಡಬೇಕಾಗಿರೋದು ಪ್ರಾಬ್ಲಮ್ಸ್ ಅಂದರೆ, ನಾವು ಲಾಸ್ಟ್ ಅಟಮಿಕ್ ಸ್ಪೆಕ್ಟ್ರಮ್ ಒಳಗಡೆ ಸ್ಪೆಕ್ಟ್ರಲ್ ಸೀರೀಸ್ ಮಾಡಿದ್ವಲ್ಲ, ಆ ಸ್ಪೆಕ್ಟ್ರಲ್ ಸೀರೀಸಿಂದ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ನಾವು ಅದನ್ನು ಸಾಲ್ವ್ ಮಾಡೋಣ. ಸೊ ಅದರದ್ದು ಪ್ರಾಬ್ಲಮ್ಸ್ ಕೆಲವೊಂದು ಬರೆದಿಟ್ಟಿದ್ದೀನಿ, ನಿಮ್ಗೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಏನಪ್ಪ ಅಂದರೆ, ವಾಟ್ ಈಸ್ ದ ವೇವ್ಲೆಂತ್ ಆಫ್ ದ ಲೈಟ್ ಎಮಿಟೆಡ್ ಬೈ ದ ಎಲೆಕ್ಟ್ರಾನ್ ಇನ್ ಎ ಹೈಡ್ರೋಜನ್ ಆಟಮ್ ಅಂಡರ್ಗೋ ಟ್ರಾನ್ಸಿಷನ್ ಫ್ರಾಮ್ ಎನ್ ಎನರ್ಜಿ ಲೆವೆಲ್ ವಿತ್ n is equal to 4 ಎನರ್ಜಿ ಲೆವೆಲ್ 4 ಟು ಎನ್ ಎನರ್ಜಿ ಲೆವೆಲ್ 2. ಅಂದರೆ ಏನು ಹೇಳ್ತಾ ಇದ್ದಾನೆ ಅಂದರೆ ಅವನು, ವಾಟ್ ಹಿ ಈಸ್ ಟ್ರೈಂಗ್ ಟು ಸೇ, ಇದು ಎನರ್ಜಿ ಲೆವೆಲ್ ಗ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ n is equal to 1, n is equal to 2, n is equal to 3, ಇದು n is equal to 4. ಓಕೆನಾ? ಸೊ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನು ಹೇಳಿದ್ದಾನೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾಗಿದೆ, ಅಂಡರ್ಗೋ ಟ್ರಾನ್ಸಿಷನ್ ಆಗಿದೆ. ಎಲ್ಲಿಂದ, ಎನರ್ಜಿ ಲೆವೆಲ್ 4ಇಂದ ಎಲ್ಲಿಗೆ ಬಂತು, ಅದು ಎಲ್ಲಿಗೆ ಬಂತು, ಎನರ್ಜಿ ಲೆವೆಲ್ 2ಗೆ ಬಂತು, ಇಲ್ಲಿಗೆ ಬಂತು. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ, ಎನರ್ಜಿ ಲೆವೆಲ್ ಬರಬೇಕಾದ್ರೆ ಅದೇನು ಮಾಡ್ತದೆ, ರೇಡಿಯೇಷನ್ಗಳು ಹೊರಗೆ ಹಾಕ್ತದೆ. ಕರೆಕ್ಟಾ? ಆ ರೇಡಿಯೇಷನ್ ಯಾವ ಕಲರ್ದು ಹೊರಗೆ ಹಾಕಿದೆ ಅಂತ ಕೇಳ್ತಾ ಇದ್ದಾನೆ. ದ್ಯಾಟ್ ಈಸ್ ದ ಕ್ವಶನ್. ಓಕೆ, ಸೊ ಎನರ್ಜಿ ಲೆವೆಲ್ 4 ಟು ಎನರ್ಜಿ ಲೆವೆಲ್ 2, ವಾಟ್ ಈಸ್ ದ ಕಲರ್ ಆಫ್ ದ ರೇಡಿಯೇಷನ್? ಆಬ್ವಿಯಸ್ಲಿ ಸಿಂಪಲ್ ಪ್ರಾಬ್ಲಮ್ ಇದೆ. ಅದಕ್ಕೆ ಫಾರ್ಮುಲಾ ಯಾವ್ದು ಅಪ್ಲೈ ಮಾಡಬೇಕು, ಇಲ್ಲಿ ಬಂದು ನಾವು ಫಾರ್ಮುಲಾ ಅಪ್ಲೈ ಮಾಡೋದು ರೆಬರ್ಗ್ ಇಕ್ವೇಷನ್. ರೆಬರ್ಗ್ ಇಕ್ವೇಷನ್ ಇದೆ. ಸೊ ರೆಬರ್ಗ್ ಇಕ್ವೇಷನ್ ಏನು ಹೇಳ್ತದೆ, ವಾಟ್ ಈಸ್ ರೆಬರ್ಗ್ ಇಕ್ವೇಷನ್? ರೆಬರ್ಗ್ ಇಕ್ವೇಷನ್ ಬಂದು 1/λ is equal to r into 1/n1 square minus 1/n2 square. This is the equation. R ಬಂದು ರೆಬರ್ ಕಾನ್ಸ್ಟಂಟ್, ಅಟ್ಸ್ ವ್ಯಾಲ್ಯೂ ಈಸ್ 109677. ಓಕೆನಾ? ಇಲ್ಲಿ n ಅಂದರೆ ಯಾವುದು, n1 ಅಂದರೆ ಯಾವುದು, n2 ಅಂದರೆ ಯಾವುದು ನೆನ್ಪಿಟ್ಕೋಬೇಕು. ಓಕೆನಾ? ನೋಡಿ, n1 ಬಂದು ಮತ್ತು n2 ಬಂತು. ಇಲ್ಲೇನಾಗುತ್ತೆ, n1 ಅಂದರೆ ಎಲ್ಲಕ್ಕಿಂತ ಫ್ರಾಮ್ 2 ಬಂತು ಬರುತ್ತಲ್ಲ, 2 ಅಂತ ಬರುತ್ತಲ್ಲ, ಎನರ್ಜಿ ಲೆವೆಲ್ 2 ಅಂತ ಬರುತ್ತಲ್ಲ, ಎಲ್ಲಿಂದ ಎಲ್ಲಿವರೆಗೆ ಬಂತಲ್ಲ, ದ್ಯಾಟ್ ವಿಲ್ ಬಿ ದಿ n1.
ಅಂದರೆ n1 ಅಂದರೆ ದಿಸ್ ವಿಲ್ ಬಿಕಮ್ ಫೈನಲ್ ಆ್ಯಂಡ್ ಇನ್ ದಿಸ್ ವಿಲ್ ಬಿಕಮ್ ಇನಿಷಿಯಲ್. ಓಕೆ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಯಿತು ಅನ್ನೋದನ್ನು ತಿಳ್ಕೊಬೇಕು. ಆ ಲೆಕ್ಕದಿಂದ ಹೋದಾಗ n1 ಈಸ್ ಈಕ್ವಲ್ ಟು ಏನಾಗ್ತದೆ 2 ಆಗ್ತದೆ, ಆ್ಯಂಡ್ n2 ಈಸ್ ಈಕ್ವಲ್ ಟು ಏನಾಗ್ತದೆ 4 ಆಗ್ತದೆ. ಆರ್ ವ್ಯಾಲ್ಯೂ ನಮಗೆಲ್ಲ ಗೊತ್ತು 109,677 ಪರ್ ಸೆಂಟಿಮೀಟ್ರ್. ಸೊ ಹೀಗಿದ್ದಾಗ 1/λ ಈಸ್ ಈಕ್ವಲ್ ಟು 109,677 ಪರ್ ಸೆಂಟಿಮೀಟರ್ ಇಂಟು 1 ಮೈನಸ್ 2 ಸ್ಕ್ವೇರ್ ಮೈನಸ್ 1/4 ಸ್ಕ್ವೇರ್, ಇಷ್ಟೆಲ್ಲ ಬರ್ಕೋಬೇಕು. ಸೊ ಆನಂತರ ಸಿಂಪ್ಲಿಫೈ ಮಾಡಿ 109,677 1 minus 4 1 minus 61/16. ಸೊ ಇಲ್ಲಿ ಗೆಟ್ ದ ಆನ್ಸರ್ ಏನಾಗುತ್ತೆ, 4 × 4 16 ಅಂದರೆ ಮೇಲೆ 12 ಆಗುತ್ತೆ, 14 64. ಸೊ ಇಟ್ ಈಸ್ ಅರೌಂಡ್ 109,677 ಇಂಟು 12/64 ಆಗ್ತದೆ. ಓಕೆನಾ? ಸೊ ಇದು 1/λ ಇತ್ತು, ಇದಕ್ಕೆ ಲ್ಯಾಂಬ್ಡಾ ಮಾಡಿದ್ರೆ ಏನಾಗುತ್ತೆ ಉಲ್ಟಾ ಆಗ್ತದೆ, ಅಂದರೆ 64/109,677 ಇಂಟು 12. ಇದು ಪರ್ ಸೆಂಟಿಮೀಟ್ರ್ ಇದ್ದಿದ್ದು ಏನಾಗುತ್ತೆ ಸೆಂಟಿಮೀಟ್ರ್ ಆಗುತ್ತೆ. ಓಕೆ, ಸೊ ಸೆಂಟಿಮೀಟ್ರ್ ಆಯಿತು. ಸೆಂಟಿಮೀಟ್ರ್ ಅಂದರೆ ಎಷ್ಟಾಗುತ್ತೆ, ದ ಆನ್ಸರ್ ವಿಲ್ ಬಿ ಲ್ಯಾಂಬ್ಡಾ ವಿಲ್ ಬಿ ಅರೌಂಡ್ 4.86 ಇಂಟು 10⁻⁻⁻5 ಸೆಂಟಿಮೀಟ್ರ್. ಓಕೆ, ಈ ರೀತಿ ಆಗುತ್ತೆ. ಸೊ ಇದು ಲ್ಯಾಂಬ್ಡಾ. ಸೊ ಇದು -5 ಇದೆ, ಇದಕ್ಕೆ -9 ಮಾಡ್ಕೊಂಡ್ಬಿಟ್ರೆ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಏನಾಗುತ್ತೆ ಇನ್ ದ ಫಾರ್ಮ್ ಆಫ್ ಸೆಂಟಿ. ಅಂದರೆ ಎಷ್ಟಪ್ಪ, ಸೆಂಟಿ ಅಂದರೆ 10⁻⁻². ಆನಂತರ ಇವೆರಡು ಮುಂದ್ಗಡೆ ಹಾಕಿಬಿಡ್ರಿ, 2 ಯೂನಿಟ್ ಮುಂದ್ಗಡೆ ಹೋದರೆ LPRN ಅದ್ರ ಮುಖಾಂತರ ನೋಡಿದಾಗ ದ ವ್ಯಾಲ್ಯೂ ವಿಲ್ ಬಿ ಅರೌಂಡ್ 486 ನ್ಯಾನೋಮೀಟರ್. ಸೊ ಈ ರೀತಿಯಾಗಿ ನಾವು ಆನ್ಸರ್ನ ಕಂಡುಹಿಡಿಯಬೇಕಾಗ್ತದೆ. ಸೊ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇ ಆಫ್ ಪ್ರಾಬ್ಲಮ್. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ಏನಂತ ಹೇಳಿದ್ದಾನೆ, ವಾಟ್ ಈಸ್ ದ ವೇವ್ ಲೆಂತ್ ಆಫ್ ದ ಲೈಟ್ ಎಮಿಟೆಡ್ ಬೈ ದ ಎಲೆಕ್ಟ್ರಾನ್ ಅಂಡರ್ಗೋ ಟ್ರಾನ್ಸಿಷನ್ ಫ್ರಮ್ n = 2 to n = 4. ರೆಬರ್ಗೆ ಕ್ವೆಶನ್ ಮಾಡ್ಕೋಬೇಕು. n1 ಅಂದರೆ ಎಲ್ಲಿಗೆ ಬಂದು ಮುಟ್ಟಿತು, n2 ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಅದು ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್ ಲೈಕ್ ದಿಸ್. ಎಲ್ಲಿಂದ ಶುರು ಆಯಿತು ಅದು n2, ಎಲ್ಲಿಗೆ ಬಂದು ಮುಟ್ಟಿತು ಅದು n = 1. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ ಈ ರೀತಿ ಅದನ್ನು ಕಂಡುಹಿಡಿತಾರೆ. ಬನ್ನಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ಎಲ್ಲ NCERT ಪ್ರಾಬ್ಲಮ್ಗಳಿವೆ. ವಾಟ್ ಈಸ್ ದಿ ಟ್ರಾನ್ಸಿಷನ್ ಆಫ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್ ವುಡ್ ಹ್ಯಾವ್ ಅ ಸೇಮ್ ವೇವ್ ಲೆಂತ್ ಆ್ಯಸ್ ಬಾಮರ್ ಸೀರೀಸ್ n = 2 to n = 4 ಆಫ್ ಹೀಲಿಯಂ ಪ್ಲಸ್ ಅಯಾನ್. ನೋಡಿ, ಹೀಲಿಯಂ ಪ್ಲಸ್ ಅಂತ ಯಾವಾಗ ಕರಿತೀವಿ, ಹೀಲಿಯಂ ಪ್ಲಸ್ ಅಂದರೆ ಹೈಡ್ರೋಜನು ಹೀಲಿಯಂ ಒಳಗಡೆ 2 ಆಟಮ್ಗಳು, ಅಟಾಮಿಕ್ ನಂಬರ್ 2 ಇದೆ. ಇದರ ಪ್ಲಸ್ ಅಂದ್ರೇನು, ಲಾಸ್ ಆಫ್ ಎಲೆಕ್ಟ್ರಾನ್, ಅಂದರೆ ಇದರ ಒಳಗಡೆ ಇದು ಐಸೋ ಎಲೆಕ್ಟ್ರಿಕ್ ಸೀರೀಸ್ ಅಂತ ಕರೀತಾರೆ. ಅಂದರೆ ಸೇಮ್ ನಂಬರ್ ಆಫ್ ಆಟಮ್ಸ್ಗಳು ಇರಬೇಕು. ಅರ್ಥ ಆಯ್ತಾ? ಸೇಮ್ ನಂಬರ್ ಆಫ್ ಆಟಮ್ಸ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಸೀರೀಸ್ ಐಸೋ ಎಲೆಕ್ಟ್ರಾನಿಕ್ ಸೀರೀಸ್ ಅಂತ ಕರಿತೀವಿ. ಹೀಲಿಯಂ ಪ್ಲಸ್ ಈಸ್ ಟೆಕ್ನಿಕಲಿ ಶೋಯಿಂಗ್ ಸಿಮಿಲರ್ ಟೈಪ್ ಆಫ್ ಸ್ಪೆಕ್ಟ್ರಮ್ ಆ್ಯಸ್ ಲೈಕ್ ಹೈಡ್ರೋಜನ್ ಆಟಮ್. ಓಕೆ, ಇಲ್ಲೂ ಕೂಡ ಅದೇ ರೀತಿಯಾದಂಥ ರೇಡಿಯೇಷನ್ಸ್ಗಳು ಕೊಡ್ತದೆ. 4 ಸ್ಟಾರ್ಟ್ ಆಗಿ 2 ಬಂದು ಮುಟ್ತದೆ. ಹಾಗಾದರೆ ಇಲ್ಲೇನಾಗ್ತದೆ, ಟ್ರಾನ್ಸಿಷನ್ ಆಗ್ತದೆಯಲ್ಲ. ಸೊ ಟ್ರಾನ್ಸಿಷನ್ ಏನಂತ ಕೇಳಿದರೆ, ವಾಟ್ ಈಸ್ ದಿ ಟ್ರಾನ್ಸಿಷನ್ ಆಫ್ ದ ಹೈಡ್ರೋಜನ್, what transition in the hydrogen spectrum would have same wavelength as Balmer series of n4 to n2. ಅಂದರೆ ಇಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ, n4 to ಇಂದ n = 4 ಇಂದ n = 2 ಆಗಬೇಕಾದ್ರೆ ಏನು ಹೈಡ್ರೋಜನ್ ಸ್ಪೆಕ್ಟ್ರಮ್ ಟ್ರಾನ್ಸಿಷನ್ ತೋರಿಸ್ತಾ ಇದೆಯಲ್ಲ, ಅದೇ ರೀತಿಯಾದಂಥ ಟ್ರಾನ್ಸಿಷನು ಬಾಮರ್ ಸೀರೀಸಲ್ಲಿ ತೋರಿಸ್ತಾ ಇದೆಯಲ್ಲ, ಇದು ಹೈಡ್ರೋಜನ್ ಆಟಮ್ದಲ್ಲೂ ಯಾವ ಸೀರೀಸಲ್ಲಿ ತೋರಿಸುತ್ತೆ ಅಂತ ಕೇಳ್ತಾ ಇದ್ದೇನೆ. ಓಕೆ, ಅದನ್ನು ಏನು ಮಾಡಬೇಕಪ್ಪ ಅಂದರೆ, ಆ್ಯಸ್ ಇಟ್ ಈಸ್ ಹೀಗೆ ಬರೀಬೇಕು. ಸೊ ಹೀಲಿಯಮ್ದು ಟ್ರಾನ್ಸಿಷನ್ ಬಗ್ಗೆ ಬರೀಬೇಕು ಮೊದಲು. ಹೀಲಿಯಂ ಟ್ರಾನ್ಸಿಷನ್ ಏನು ಹೇಳ್ತದೆ, ಸೊಲ್ಯೂಷನ್
ಹೀಲಿಯಂ ಟ್ರಾನ್ಸಿಷನ್ ಏನು ಹೇಳ್ತದೆ ಅಕಾರ್ಡಿಂಗ್ ಅದೇ 1/λ ಇಸ್ ಈಕ್ವಲ್ ಟು ಆರ್ ಇಂಟು ಜೆಡ್ ಸ್ಕ್ವೇರ್. ಈ ಸರ್ ಇದು ಏನು ಜೆಡ್ ಸ್ಕ್ವೇರ್ ಹೊಸದಾಗ ಬರ್ದಿರಿ ಅಂತ ಇದು ಮಾಡಿಬಿಡಿ. ಸಪೋಸ್ ಹೈಡ್ರೋಜನ್ ಬಿಟ್ಟು ಬೇರೆ ಬಂದರೆ ಇಲ್ಲಿ ಜೆಡ್ ಸ್ಕ್ವೇರ್ ಯೂಸ್ ಮಾಡ್ಕೋತೀವಿ. ಓಕೆನಾ, ಹೈಡ್ರೋಜನ್ ಬಿಟ್ಟು ಬೇರೆದು ಬಂದರೆ ಇದು ಹೈಡ್ರೋಜನ್ ಬಿಟ್ಟು ಬೇರೆ ಇದೆಯಲ್ಲ, ಅದಕ್ಕಾಗಿ ಇದನ್ನು ಬೇರೆದು ಬರ್ಕೊಂಡಿದ್ದೀವಿ. ಓಕೆನಾ, ಸೊ N1 ಈಸ್ ಈಕ್ವಲ್ ಟು ಎಷ್ಟಿದೆ, N1 ಬಂದು ಎಲ್ಲಿಂದವರೆಗೆ ಬಂದು ಮುಟ್ತು, 2ಕ್ಕೆ ಬಂದು ಮುಟ್ಟಿದೆ. N2 ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದು Z ಅಂದರೆ ಅಟಮಿಕ್ ನಂಬರ್ 2 ಇದೆ. ಸೊ ಇವೆಲ್ಲ ಬರ್ಕೊಂಡಿವಿ. ನಂತರ ಪುಟ್ ಇಟ್ ಇನ್ ದ ಇಕ್ವೇಷನ್ 1/λ ಈಸ್ ಈಕ್ವಲ್ ಟು ಆರ್ ಇಂಟು 2 ಸ್ಕ್ವೇರ್ ಅಂದರೆ 4 ಇಂಟು 1/2 ಸ್ಕ್ವೇರ್ ಮೈನಸ್ 1/4 ಸ್ಕ್ವೇರ್. ಓಕೆನಾ, ಸೊ 1/λ ಈಸ್ ಈಕ್ವಲ್ ಟು ಏನು ಮಾಡ್ತೀರಿ, ಇದು ಆರ್ ಇಂಟು 4 ಅಂದರೆ ಇದೇನಾಗುತ್ತೆ ಸರ್, 4 ಇದು ಮಾಡಿ, ಐ ಥಿಂಕ್ ಇಟ್ ಈಸ್ 3/4 ಆಗ್ತದೆ. ಸೊ ಟೋಟಲ್ ಎಲ್ಲವನ್ನು ಮಾಡಿದಾಗ ವಿಲ್ ಗೆಟ್ ದ ಆನ್ಸರ್ 3/4. ಓಕೆ, ಈ 3/4 ಬಂದಿದ್ದನ್ನು ಹಾಗೆ ಇಟ್ಕೊಳ್ಳೋಣ, ಅದಕ್ಕೆ ಇಕ್ವೇಷನ್ 1 ಅಂತ ಕರೆಯೋಣ. ಇವಾಗ ಏನು ಮಾಡೋಣ, ಫಾರ್ ಹೈಡ್ರೋಜನ್ ಆಟಮ್ ಅಂದರೆ ಹೈಡ್ರೋಜನ್ ಆಟಮಲ್ಲಿ ಯಾವ ರೀತಿ ಸ್ಪೆಕ್ಟ್ರ್ ಅಂದರೆ ಎಲ್ಲಿಂದ ಎಲ್ಲಿಗೆ ಅದು ತೋರಿಸುತ್ತೆ ಅನ್ನೋದನ್ನು ನಮಗೆ ಚೆಕ್ ಮಾಡಬೇಕಾಗಿದೆ. ಸಪೋಸ್ ಹೀಲಿಯಮ್ ಇದ್ದರೆ N = 4 ಇಂದ 2 ಬರ್ತಾ ಇದೆ ಅಂದರೆ, ಒಂದು ವೇಳೆ ಅದೇ ಬಾಮರ್ ಸೀರೀಸು ಹೈಡ್ರೋಜನ್ ಆಟಮ್ ಇದ್ದರೆ ಅದು N = 5 ಇಂದ N = 3 ಬರ್ತಿತ್ತು, ಅಥವಾ N = 4 ಇಂದ N = 3 ಹೋಗ್ತಿತ್ತು, ಅಥವಾ N = 2 ಇಂದ N = 1ಗೆ ಹೋಗ್ತಿತ್ತು ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಹಾಗೆ we will put the same formula 1/λ is equal to r into n1 square minus 1/n2 square. ಓಕೆ, ಸೊ n1 ಸ್ಕ್ವೇರ್ n2 ಸ್ಕ್ವೇರ್ ಅಂತ ನಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಇಲ್ಲಿ, ಅದಕ್ಕಾಗಿ ಆ್ಯಸ್ ಇಟ್ ಈಸ್ ಇಕ್ವೇಷನ್ 2 ಅಂತ ಕರಿತೀವಿ. ಇಕ್ವೇಷನ್ 1 ಇಕ್ವೇಷನ್ 2 ಎರಡರಲ್ಲಿ ಏನು ಮಾಡ್ತೀವಿ, ಆ್ಯಸ್ ಇಟ್ ಈಸ್ ಆರ್ ಎರಡು ಕಡೆಗೆ ಆರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 3/4 is equal to, ನಿಮ್ಮ ಕನ್ಫ್ಯೂಷನ್ ಆದರೆ ನಾನು ಈ ರೀತಿ ಬರೀತೀನಿ, ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಇದು ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕಂಪ್ಯಾರಿಸನ್ ಮಾಡ್ತಾಯಿದ್ದೀವಿ. ಓಕೆ, 2 ಸ್ಕ್ವೇರ್ ಆರ್ ಗೆಟ್ ಕ್ಯಾನ್ಸಲ್, 3/4 ಇದೆ, ಅದು ಈ ಕಡೆ ಮಲ್ಟಿಪ್ಲೈ ಮಾಡಿ. ಆ್ಯಂಡ್ ನೀವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂದರೆ 1/n1 ಸ್ಕ್ವೇರ್ ಈ ಕಡೆ ಹೋದರೆ ಇಲ್ಲಿ ಬರುತ್ತದೆ, ಈ ಕಡೆ ಹೋಗ್ತದೆ. ಸೊ ವಿಲ್ ಗೆಟ್ ದ ಆನ್ಸರ್ ಹೌ ಮಚ್, ವಿಲ್ ಗೆಟ್ ದ ಆನ್ಸರ್ ವಿಚ್ ಈಸ್ ಈಕ್ವಲ್ ಟು 3/4 ಅಂತ ಆನ್ಸರ್ ಬರುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಇಫ್ n is equal to 1 and n1 is equal to 2, therefore transition from, ಸಪೋಸ್ ಇದು ಹೈಡ್ರೋಜನ್ ಆಟಮ್ ಇದ್ದರೆ ಇಲ್ಲಿ ಎಲ್ಲಿಂದ ಚಾಲು ಆಗ್ತಿತ್ತು, n is equal to 2 ಇಂದ ಚಾಲು ಆಗ್ತಿತ್ತು, n is equal to 1ಗೆ ಎಂಡ್ ಆಗ್ತಿತ್ತು. ಅರ್ಥ ಆಯ್ತಾ? therefore transition begin from n is equal to 2 to n is equal to 1, ಈ ರೀತಿ ಅಂತ ಅರ್ಥ. ಬನ್ನಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈ ಥರ ಪ್ರಾಬ್ಲಮ್ಗಳು ಎಕ್ಸಾಮ್ಸಲ್ಲಿ ಬೋರ್ಡ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಕೇಳ್ತಾ ಇರ್ತಾನೆ. ಓಕೆ, ಸಿಂಪಲೆಸ್ಟ್ ಕ್ವಶನ್ ಏನಿದೆ ಅದು, ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಫಾರ್ ಎ ಶಾರ್ಟೆಸ್ಟ್ ವೇವ್ ಲೆಂತ್ ಟ್ರಾನ್ಸಿಷನ್ ಇನ್ ಬಾಮರ್ ಸೀರೀಸ್ ಆಫ್ ಅಟಾಮಿಕ್ ಹೈಡ್ರೋಜನ್ ಅಂತ ಇದೆ. ಸೊ ಅದು ಅಟಾಮಿಕ್ ಹೈಡ್ರೋಜನ್ನು ಬಾಮರ್ ಸೀರೀಸ್ ನಾನು ಹೇಳಿದ್ದೀನಿ, ಇಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಬಾಮರ್ ಸೀರೀಸು ಹಳೆಯದ್ರೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ N1 ಎಲ್ಲಿಂದಾದರೂ ಬರಬಹುದು, N ಇನ್ಫಿನಿಟಿಯಿಂದ ಬಂದು ಎಲ್ಲಿಗೆ ಬಂದು ರೀಚ್ ಆಗುತ್ತೆ ಬಾಮರ್ ಸೀರೀಸಲ್ಲಿ N is equal to ಅದರದ್ದು N1 ಎರಡನೇ ಎನರ್ಜಿ ಲೆವೆಲ್ ಇರುತ್ತೆ. ಓಕೆ, ಸೊ ಅದನ್ನು ನೆನಪಿಟ್ಕೊಂಡ್ರೆ ಇದು ನಿಮ್ಗೆ ಈಸಿಯಾಗಿ ತಿಳಿಯುತ್ತೆ. ಇದರ ಅರ್ಥ N2 is equal to 3, 4, 5 ಎಷ್ಟೂ ಇರ್ಬೋದು. N1 is equal to ಏನಿರ್ತದೆ, N1 is 2 ಇರ್ತದೆ. ಸುಮ್ಮನೆ ತಿಳಿಲಿ ಅಂತ ಹೇಳಿದ್ದೀನಿ, ನೆನಪಿಟ್ಕೋಬೇಕಿದೆ. ಓಕೆ, ಸೊ ಇಲ್ಲೇ ಬರೀತಿದ್ದೀನಿ ಫಾರ್ ಬಾಮರ್ ಸೀರೀಸ್, ಬಾಮರ್ ಸೀರೀಸಲ್ಲಿ ಏನಿದೆ, ಅಗೇನ್ ಫಾರ್ಮುಲಾ ನ್ಯೂ ಬಾರ್ is equal to 109677 per centimeter ಇಂಟು ಬಾಮರ್ ಸೀರೀಸಲ್ಲಿ N1 ಅಂದರೆ ಎಷ್ಟು ರೀ, N1 ಸ್ಕ್ವೇರ್ ಮೈನಸ್ N2 ಸ್ಕ್ವೇರ್, 109677 per centimeter is equal to N1 ಅಂದರೆ ಏನಾಗುತ್ತೆ 1 minus 2 ಸ್ಕ್ವೇರ್, N2 ಅಂದರೆ ಏನಿರುತ್ತೆ, N2 ಅಂದರೆ ಎಲ್ಲಿಂದಾದರೂ ಬರುತ್ತೆ, ಸ್ಪೆಸಿಫಿಕಾಗಿ ಕೊಟ್ಟಿಲ್ಲ, ಇನ್ಫಿನಿಟಿ ಅಂತ ಬರ್ಕೊಳ್ಳೋಣ. ಓಕೆ, ಈಸ್ ಈಕ್ವಲ್ ಟು ಏನು ಮಾಡ್ತೀರಿ, 109677 ಡಿವೈಡೆಡ್ ಬೈ 4.
ಎನಿಥಿಂಗ್ ಇನ್ಫಿನಿಟಿ ಅಂದರೆ ಏನಾಗ್ತದೆ ಈಕ್ವಲ್ ಅದೇನಾಗ್ತದೆ ದ್ಯಾಟ್ ವಿಲ್ ಬಿ ಝೀರೋ ಥಿಂಗ್. ಸೊ ಅದನ್ನು ನಾವು ಏನು ಮಾಡೋಕ್ಕೆ ಬರೋಲ್ಲ, ಅದಕ್ಕಾಗಿ ಅದನ್ನು ಬಿಟ್ಬಿಡ್ತೀವಿ, ಇಲ್ಲೇ ಇಟ್ಕೊಂಡ್ಬಿಡ್ತೀವಿ. ಸೊ ವಿಲ್ ಗೆಟ್ ದ ಆನ್ಸರ್ 27419.25 per centimeter. So this will be the answer. ಓಕೆ, ಸೇಮ್ ಇದೇ ಥರದ ಕ್ವಶನನ್ನು ಇನ್ನೊಂದು ಮಾಡೋಣ. ಅಲ್ಲಿ ಲಾಂಗೆಸ್ಟ್ ವೇವ್ ಲೆಂತ್ ಇತ್ತು, ಇದು ಶಾರ್ಟೆಸ್ಟ್ ವೇವ್ ಲೆಂತ್ ಇತ್ತಿದ್ದು. ಈಗ ಲಾಂಗೆಸ್ಟ್ ವೇವ್ ಲೆಂತ್ ನೋಡೋಣ. ಸೊ ಲಾಂಗೆಸ್ಟ್ ವೇವ್ ಲೆಂತ್, ಸೊ ಲಾಂಗೆಸ್ಟ್ ವೇವ್ ಲೆಂತ್ ಅಂದರೆ ಹೇಗಿರುತ್ತೆ? ಹೌ ಡು ಯು ಫೈಂಡ್ ದ ಲಾಂಗೆಸ್ಟ್ ವೇವ್ ಲೆಂತ್? ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಆಫ್ ಎ ಲಾಂಗೆಸ್ಟ್ ವೇವ್ ಲೆಂತ್ ಟ್ರಾನ್ಸಿಷನ್ ಆಫ್ ಎ ಬಾಮರ್ ಸೀರೀಸ್. ಸೇಮ್ ಟು ಸೇಮ್ ಅದು ಹೇಗಿದೆ ಹಾಗೆ ಇದೆ, ಹಾಗೆ ಬರ್ಕೊತಾ ಇದ್ದೀನಿ ಇಲ್ಲೂ ಕೂಡ. ಬಾಮರ್ ಸೀರೀಸಲ್ಲಿ ನ್ಯೂ ಬಾರ್ ಈಸ್ ಈಕ್ವಲ್ ಟು 109,677 ಪರ್ ಸೆಂಟಿಮೀಟರ್ ಡಿವೈಡೆಡ್ ಬೈ 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್ ಅಂತ ಬರ್ಕೊಂಡಿವಿ. ಕರೆಕ್ಟಾ? ನಮಗೆ ಗೊತ್ತು ಲಾಂಗೆಸ್ಟ್ ಅಂತ ಕೂಡ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು. ಶಾರ್ಟೆಸ್ಟ್ ಅಂದರೆ ಅದು ಎಲ್ಲಿಂದ ಅಂತ ನಮ್ಗೆ ಗೊತ್ತಾಗಲ್ಲ. ಲಾಂಗೆಸ್ಟ್ ಅಂದರೆ ಬರೆದಿಟ್ಕೊಂಡ್ಬಿಡ್ಬೇಕು, ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಅಂದರೆ ಸಿಂಪಲ್ಲು. N1 ಅಂದರೆ 3ಗೆ, N2 ಅಂದರೆ ಉಲ್ಟಾ. ಇಲ್ಲೇನಾಗುತ್ತೆ, n = 3 ಇಟ್ಕೊಂಡು n = 2ಗೆ ಬಂದು ಮುಟ್ತೆ. ಹಾಗಾದರೆ ಇದು 2 ಆದರೆ ಅದು 1 ಆಗ್ತದೆ. ಓಕೆ, ಸೊ ದೇರ್ಫೋರ್ ನ್ಯೂ ಬಾರ್ ಈಸ್ ಈಕ್ವಲ್ ಟು 109,677 ಬರ್ಕೊಂಡು 1/2 ಸ್ಕ್ವೇರ್ ಮೈನಸ್ 1/3 ಸ್ಕ್ವೇರ್. If you do the answer, if you do the calculation, you will get the answer of 1.523 into 10 to the power 6 centimeter ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ದೀವಿ. So directly I put the answer. Okay, so this is how we solve the problems on the different types of transitions in the atomic spectral series. ಇನ್ನು ಜಾಸ್ತಿ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿ, ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಕೇಳಿ. ಓಕೆ, ಥ್ಯಾಂಕ್ ಯು.